ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗೋಲ್ಡನ್ ಪನ್ನೀರ್ ಪಲಾವ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟಪಡ್ತಾರೆ, ಇಷ್ಟಪಡಲಾರ್ದವರು ಸಹ ತಿಂತಾರೆ. ಆ ಥರ ನಾನು ಮಾಡೋದನ್ನು ತೋರಿಸ್ಕೊಡ್ತಾನೆ. ತುಂಬ ಈಸಿಯಾಗಿ ಮಾಡೋವಂಥ ಮೆಥಡು. ಹಾಗೆ ನೀವು ಮಾಡಿ ಕೊಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ನಾನು ಇಲ್ಲೊಂದು 300 ಗ್ರಾಮ್ನಷ್ಟು ಪನ್ನೀರ್ ಕ್ಯೂಬ್ಸ್ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋಂಥದ್ದೇ ಕಟ್ ಮಾಡಿ ಇಟ್ಕೋಬೇಕು. ಇದಕ್ಕೀಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಜಾರ್ನಲ್ಲಿ ಒಂದು ಸ್ವಲ್ಪ ಡ್ರೈ ಪೌಡರ್ ಮಾಡ್ಕೊಳ್ಳೋಣ. 1 ಚಮಚದಷ್ಟು ಕರಿಮೆಣಸಿನಕಾಳು, 2 ಪಲಾವ್ ಎಲೆ, 1.5 ಚಮಚದಷ್ಟು ಧನಿಯಾ ಕಾಳು, 1.5 ಚಮಚದಷ್ಟು ಧನಿಯಾ ಕಾಳು, ಹಾಗೆ 3 ರಿಂದ 4 ಲವಂಗ, 1 ಇಂಚಿನಷ್ಟು ಚಕ್ಕೆ ಹಾಕಿಬಿಟ್ಟು 3 ಏಲಕ್ಕಿ ಹಾಕ್ತಾಯಿದ್ದೀನಿ. ಇದನ್ನು ನಾವು ತರಿಯಾಗಿ ರುಬ್ಕೋಬೇಕಂದ್ರೆ ನೋಡಿ, ಈ ಥರ ತುಂಬ ನೈಸ್ ಪೌಡ್ರ್ ಆದರೆ ಪರವಾಗಿಲ್ಲ, ನಡೆಯುತ್ತೆ. ಈ ಥರ ತರಿ ಇದ್ರೂ ನಡೆಯುತ್ತೆ. ಇವಾಗ ಬಾಣಲೆ ತೊಗೊಳೋಣ. ಬಾಣಲೆಗೆ ಒಂದು 50 ರಿಂದ 60 ಗ್ರಾಮ್ನಷ್ಟು ಎಣ್ಣೆ ಹಾಕಿಬಿಟ್ಟು ಪನ್ನೀರ್ ಹಾಕೋಣ. ನಾನಿಲ್ಲಿ 300 ಗ್ರಾಮ್ಸ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರು ಗೋಲ್ಡನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ಟೀಲಿನ ಪಾತ್ರೆ ಆಗಿರೋದ್ರಿಂದ ತಳ ಹಿಡ್ಕೊಳ್ತಾ ಇತ್ತು. ನೀವು ನಾನ್ ಸ್ಟಿಕ್ನಲ್ಲಿಂದ್ರಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ಬೋದು. ನೋಡಿ, ಈ ಥರ ಆಗಿದೆ. ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಆದ ತಕ್ಷಣ ತೆಗೆದುಕೊಂಡ್ಬಿಟ್ಟು ಅದೇ ಎಣ್ಣೆಗೆ ನಾನು 2 ಈರುಳ್ಳಿನ ಸ್ಲೈಸ್ ಆಗಿ ಹೆಚ್ಕೊಂಡು, ಅಂದರೆ ತೆಳ್ಳವಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಚೆನ್ನಾಗಿ ಈರುಳ್ಳಿನ ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು. ತುಂಬ ಕಪ್ಪಾಗಬಾರ್ದು. ಸ್ವಲ್ಪ ಗೋಲ್ಡನಿಶ್ ಆದ ತಕ್ಷಣ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾವು ಯಾಕೆ ಅಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಪ್ಪೆದು ಹಾಕ್ತಾಯಿದ್ದೀನಿ, ಫ್ಲೇವರಿಗೋಸ್ಕರ ಹಾಕ್ತಾ ಇರೋದು. ಅದನ್ನು ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ. ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಕಲರ್ ಆದಮೇಲೆ ಇದಕ್ಕೆ 1 ಟೊಮೊಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಇರೋಂಥ 1 ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸಬೇಕು. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮನೆಯಲ್ಲೇ ಮಾಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಕೊಂಡು ರುಬ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಟೊಮೊಟೊ ಬೆಂದ ಮೇಲೆ ಈಗ ನಾವು ಆಗಲೇ ಮಾಡ್ಕೊಂಡಿರೋಂತಹ ಏನು ಪೌಡರ್ ಇತ್ತಲ್ಲ, ಆ ಪೌಡರ್ ಎಲ್ಲದನ್ನು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಖಾರದ ಪುಡಿ ನೋಡಿ ಹಾಕ್ಕೋಬೇಕು, ಯಾಕಂದರೆ ಮೆಣಸಿನಕಾಳು ಹಾಕಿರೋದ್ರಿಂದ ನೋಡಿ ಹಾಕ್ಕೋಬೇಕು. 2 ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ, 1/4 ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಮೇಲೆ ಇವಾಗ ಅಕ್ಕಿನ ನಾನು 1 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ ನಾನು ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ kgಗೆ 2 ಲೋಟ ನೀರು ಹಾಕ್ತೀನಿ. 1 ಬಟ್ಲಿಗೆ 2 ಬಟ್ಲು ನೀರು ಹಾಕ್ತೀನಿ. ಚೆನ್ನಾಗಿ ನೋಡಿ, ಈ ಥರ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ. ಈಗ ನಾವು ಏನು ಅಳತೆ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿಗೆ 1 ಬಟ್ಲಿಗೆ 2 ಬಟ್ಲು ನೀರು ಹಾಕ್ತಾಯಿದ್ದೀನಿ. 2 ಬಟ್ಲು ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರುವಾಗ ತೊಳೆದಿಟ್ಟಿರೋಂತಹ ಅಕ್ಕಿನ ಹಾಕ್ತಾಯಿದ್ದೀನಿ. ಇಲ್ಲಿ ಮನೆಯಲ್ಲಿ ನಾವು ಏನು ಯೂಸ್ ಮಾಡ್ತೀವೋ ಅದೇ ಅಕ್ಕಿನ ಹಾಕ್ತಾ ಇರೋದು. ಬಾಸುಮತಿ ರೈಸ್ ಬೇಕು ಅಂದರೆ ನೀವು ಮಾಡ್ಕೋಬೋದು. ಜೊತೆಗೆ 1 ಇಡಿ ಅಷ್ಟು ಪುದೀನ, 1 ಇಡಿ ಅಷ್ಟು ಕೊತ್ತಂಬರಿ ಹಾಕ್ತೀನಿ. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರ್ತಿದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ಮೇಲೆ ನೀವು ಮತ್ತೊಂದು ಸರಿ ಕಲಿಸ್ಕೊಂಡ್ಬಿಟ್ಟು ಏನಾದರೂ ಕಡಿಮೆ ಇತ್ತು ಅಂದರೆ ನೀವು ಹಾಕ್ಕೋಬೋದು. ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಕುದಿ ಬಂದಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ರಿಂದ 10 ನಿಮಿಷ, ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5 ರಿಂದ 10 ನಿಮಿಷದವರೆಗೂ ಮುಚ್ಚಿಟ್ಟು ಬೇಯಿಸ್ಕೊಂಡು ಅದಾದ ನಂತರ ತೆಗೆದು ನೋಡಬೇಕು. ಸ್ವಲ್ಪ ನೀರು ಇಮರ್ಕೊಂಡಿರುತ್ತೆ. ಇವಾಗ ನಾವು ಏನು ಗೋಲ್ಡನ್ ಕಲರ್ ಆಗೋವರೆಗೂ ಮಾಡಿಟ್ಕೊಂಡಿರೋಂಥ ಪನ್ನೀರ್ ಇತ್ತಲ್ಲ, ಪನ್ನೀರ್ ಕ್ಯೂಬ್ಸ್ನೆಲ್ಲ ಇದಕ್ಕೆ ಹಾಕ್ತಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಒಂದು 2-3 ಸರಿ ಕಲಿಸ್ಕೊಂಡ್ಬಿಟ್ಟು ನೀರು ನೋಡ್ಕೋಬೇಕು. ಕರೆಕ್ಟ್ ಅನಿಸುತ್ತೆ ಅಂದರೆ ಓಕೆ, ಇಲ್ಲಾಂದರೆ ನೀರು ಬೇಕಂದರೆ ಸ್ವಲ್ಪ ಕಾಯಿಸ್ಬಿಟ್ಟು ನೀರನ್ನ ಹಾಕಬೇಕು. ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಇವಾಗ ಒಂದು ಸೈಡಿಗೆ ತೆಗೆದಿಟ್ಕೊಂಡು ಒಂದು ತವಾ ಇಡ್ತಾಯಿದ್ದೀನಿ ನಾನು. ಹಂಚಿಟ್ಬಿಟ್ಟು ಹಂಚ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಏನು ಪಾತ್ರೆ ಇತ್ತಲ್ಲ, ಪಲಾವ್ ಪಾತ್ರೆನ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 10 ಮಿನಿಟ್ಸು ಹಾಗೆ ದಮ್ ಆಗಕ್ಕೆ ಬಿಡ್ತೀನಿ. ದಮ್ ಕಟ್ಟಿದ ಮೇಲೆ ಈ ಥರ ಆಗುತ್ತೆ. ನೋಡ್ತಾ ಇರ್ಬೋದು ನಿಮಗೆ ಅನ್ನ ಪರ್ಫೆಕ್ಟಾಗಿ ಕುಕ್ ಆಗಿದೆ. ನಾನು ಅಳತೆಗೆ ಅಷ್ಟೇ ಹಾಕಿದ್ದು. 1 ಬಟ್ಲಿಗೆ 2 ಬಟ್ಲು ನೀರು ಹಾಕಿ ನಾನು ದಮ್ ಇಟ್ಟಿದ್ದು. ಸೂಪರಾಗಿ ಆಗಿದೆ, ನೋಡ್ತಾ ಇರ್ಬೋದು. ಇದನ್ನು ಮಕ್ಳಿಗೆ ಮಾಡಿಕೊಡಿ. ಪನ್ನೀರ್ ಬೇಡ ಅನ್ನೋರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಅದೇನು ಪನ್ನೀರ್ನಲ್ಲಿ ನಾವು ಅನ್ನಕ್ಕೆ ಏನು ಮಸಾಲ ಹಾಕಿದ್ವಲ್ಲ, ಆ ಫ್ಲೇವರ್ ಎಲ್ಲ ಪನ್ನೀರ್ ಎಳ್ಕೊಂಡಿರುತ್ತೆ. ತಿನ್ನುವಾಗ ಆ ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಾಗೆ ತುಂಬ
ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಈರುಳ್ಳಿ ಮತ್ತು ನಿಂಬೆಹಣ್ಣು ಜೊತೆಗೆ ಸರ್ವ್ ಮಾಡ್ಬೋದು, ತಿಂಡಿಗೆ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೆ ಮಾಡ್ಬೋದು, ರಾತ್ರಿ ಡಿನ್ನರ್ಗೂ ಸಹ ನೀವು ಮಾಡಿ ಕೊಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಂಡು ನೋಡಿ, ಫುಲ್ಲು ಖಾಲಿಯಾಗಿ ಬರೋದಂತೂ ಪಕ್ಕ. ಇದು ಅಷ್ಟು ಟೇಸ್ಟಿಯಾಗಿತ್ತು. ನನ್ನ ಮಗ ತುಂಬ ಇಷ್ಟಪಟ್ಟು ತಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.